ಅಮ್ಮ ಹೊಟ್ಟೆ ಹಸಿವು ಏನಾದರೂ ಸ್ಪೆಷಲ್ಲಾಗಿ ತಿನ್ನಕ್ಕೆ ಮಾಡಿಕೊಡಮ್ಮ ಅಂತ ಹೇಳೋ ಮಕ್ಕಳಿಗೆ ಈ ಥರದ್ದೊಂದು ತಿಂಡಿನ ಮಾಡಿಕೊಡಿ. ತುಂಬ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸು. ಬರೀ ಸ್ನ್ಯಾಕ್ಸೇ ಅಲ್ಲ, ಇದನ್ನು ಊಟದ ಜೊತೆ ಕೂಡ ನಾವು ಸೈಡಿಗೆ ಅಂತಂದು ಮಾಡ್ಕೊಂಡು ತಿನ್ಬೋದು. ಹೆಣ್ಮಕ್ಳಿಗೆ ಗೊತ್ತಲ್ಲ, ಏನಾದರೂ ಬೇಜಾರಾಗ್ಬಿಡ್ತು ಅಡುಗೆ ಮಾಡಬೇಕು ಅಂದಾಗ ಸಾರನ್ನು ಮಾಡಿಟ್ಬಿಡ್ತಾರೆ. ತಿಳಿ ಸಾರು ಮಾಡಿಟ್ಟಾಗ ಮನೇಲಿ ಹೇಳ್ತಾರೆ, ತಿಳಿ ಸಾರು ಮಾಡಿದೀಯಾ, ಅದ್ರ ಜೊತೆಗೆ ಏನಾದರೂ ಮಾಡು, ಪಲ್ಯನೋ ಏನಾದರೂ ಮಾಡು ಅಂತ ಹೇಳ್ತಾರೆ. ಆ ಟೈಮ್ನಲ್ಲಿ ಈ ಒಂದು ರೆಸಿಪಿ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. 5 ನಿಮಿಷದಲ್ಲಿ ಮಾಡ್ಬೋದು, ಹಾಗೆಯೇ 5 ನಿಮಿಷದಲ್ಲಿ ಖರ್ಚಾಗುವಂಥ ರೆಸಿಪಿ ಇದು. ಸಾಂಬಾರಿಗೆ, ಸಾರಿಗೆ, ಮೊಸರಿಗೆ ಹೇಳಿ ಮಾಡಿಸಿರುವಂಥ ರೆಸಿಪಿ. ಅದು ಅಷ್ಟೇ ಅಲ್ಲ, ಮಕ್ಕಳಿಗೂ ಕೂಡ ತುಂಬ ಇಷ್ಟವಾಗುವಂತಹ ರೆಸಿಪಿ. ಯಾವುದೇ ಒಂದು ಫ್ರೈ ಅಂತಂದರೆ ಅಲ್ಲಿ ಎಣ್ಣೆ ಇದ್ದೇ ಇರಬೇಕು. ಎಣ್ಣೆಯಲ್ಲೇ ಹೀರ್ಕೊಂಡು ಜಾಸ್ತಿ ಜಿಬಿ ಜಿಬಿ ಆಗಿಬಿಟ್ರೆ ತಿನ್ನೋರಿಗೆ ಮಜಾ ಸಿಗಲ್ಲ. ಹಾಗಾಗಿ ಈ ಥರ ಒಂದು ಫ್ರೈನ ಟ್ರೈ ಮಾಡಿ. ಎಣ್ಣೆನೂ ಜಾಸ್ತಿ ಕುಡಿಯಲ್ಲ, ತಿನ್ನಲಿಕ್ಕೂ ಒಂದು ಒಳ್ಳೆ ಮಜಾ ಸಿಗುವಂಥ ರೆಸಿಪಿ. ನಾನು ಒಂದು ಸೆಟ್ಟು ಬೇಬಿಕಾರ್ನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ನೀಟಾಗಿ ಹೆಚ್ಚಿದ್ದೀನಿ, ಸಣ್ಣದಾಗಿ ಹೆಚ್ಚಿದ್ದೀನಿ. ತೆಳ್ಳಗೆ ಹೆಚ್ಚಿದರೆ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಬೇಗ ಬೇಯುತ್ತೆ, ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಸ್ಲೈಸ್ ಮಾಡ್ಕೊಳ್ಳಿ. ಆನಂತರ 3 ಅಥವಾ 4 ಚಮಚ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಂಡ ನಂತರ ಕೆಂಪುಗೆ ಅಥವಾ ಗೋಲ್ಡನ್ ಕಲರ್ ಬರೋ ತನಕನೂ ನೀವು ಫ್ರೈ ಮಾಡ್ಕೊಳ್ಬೇಕು. ಆನಂತರ ಅಕ್ಕಿ ಹಿಟ್ಟಿರುತ್ತಲ್ಲ, 1 ಚಮಚ ಸಾಕು. 1 ಸೆಟ್ ಆಫು ಬೇಬಿಕಾರ್ನ್ಗೆ 1 ಚಮಚ ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಅದನ್ನು ನೀಟಾಗಿ ಫ್ರೈ ಮಾಡಬೇಕು. ಅದಾದ ನಂತರ ಒಲೆನ ಆಫ್ ಮಾಡಿಬಿಟ್ಟು ನಿಮಗೆ ಇಷ್ಟ ಆಗಿರುವಂಥ ಫ್ಲೇವರ್ದು ಚಾಟ್ನ ಹಾಕ್ಕೊಂಡು ನೀವು ಸರ್ವ್ ಮಾಡ್ಬೋದು. ಒಳ್ಳೆ ಟೇಸ್ಟ್ ಇರುತ್ತೆ. ನಾನಿಲ್ಲಿ ಮ್ಯಾಗಿ ಮಸಾಲ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ.